ಶ್ರೀಲಂಕಾದ ಕೊಲಂಬೋದಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಭಯೋತ್ಪಾದಕ ದಾಳಿಯಲ್ಲಿ ಮಂಗಳೂರಿನ ಮಹಿಳೆ ಕೂಡ ದುರ್ಮರಣಕ್ಕೆ ಈಡಾಗಿದ್ದಾರೆ. ಪತಿ ಖಾದರ್ ಜೊತೆ ಶ್ರೀಲಂಕಾಗೆ ತೆರಳಿದಂತಹ ಜರೀನಾ ಮೃತಪಟ್ಟಿದ್ದಾರೆ. ಸಂಬಂಧಿಕರೊಂದಿಗೆ ಹೋಟೆಲ್ಗೆ ತೆರಳಿದ್ದ ವೇಳೆ ಬ್ಲಾಸ್ಟ್ ಅಲ್ಲಿ ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಬಾಂಬ್ ಬ್ಲಾಸ್ಟ್ ನಲ್ಲಿ ಮಂಗಳೂರಿನ ಜರೀನಾ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಶ್ರೀಲಂಕಾಕ್ಕೆ ಅವರು ತೆರಳಿದ್ರು, ತಮ್ಮ ಕುಟುಂಬದವರ ಜೊತೆ ತೆರಳಿದ್ರು. ಹೋಟೆಲ್ನಲ್ಲಿ ಇದ್ದಂತಹ ಟೈಮ್ನಲ್ಲಿ ಅಲ್ಲಿ ಆದಂತಹ ಸ್ಫೋಟದಲ್ಲಿ ಬ್ಲಾಸ್ಟ್ನಲ್ಲಿ ಜರೀನಾ ಮೃತಪಟ್ಟಿದ್ದಾರೆ. ನಾವು ಅವರ ಫೋಟೋವನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಶ್ರೀಲಂಕಾದಲ್ಲಿ ನಡೆದಂತಹ ಸರಣಿ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರಲ್ಲಿ ಭಾರತೀಯ ಮೂಲದವರು ಕೂಡ ಸಾಕಷ್ಟು ಜನ ಇರುವ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಈಗ ಒಂದು ಕನ್ಫರ್ಮ್ ಆಗ್ತಾ ಇರುವಂಥದ್ದು, ಮಂಗಳೂರಿನ ಜರೀನಾ ತಮ್ಮ ಪತಿ ಖಾದರ್ ಜೊತೆ ಹೋಗಿದ್ದಂತಹ ರಜೀನಾ, ಮೃತಪಟ್ಟಿರುವ ಜರೀನಾ ಅಲ್ಲ ರಜೀನಾ, ಇವರ ಬಗ್ಗೆ ಈಗ ಮಾಹಿತಿ ಸ್ಪಷ್ಟವಾಗ್ತಾ ಇರುವಂಥದ್ದು. ಹೋಟೆಲ್ಗೆ ತೆರಳಿದ್ರು, ಆ ಟೈಮ್ನಲ್ಲಿ ಆ ಹೋಟೆಲ್ನಲ್ಲಿ ಬ್ಲಾಸ್ಟ್ ಆಗಿದೆ. ತಮ್ಮ ಕುಟುಂಬದವರೊಂದಿಗೆ ಹೋದಂಥ ಟೈಮ್ನಲ್ಲಿ ಬ್ಲಾಸ್ಟ್ನಲ್ಲಿ ಸಿಲುಕಿ ಇವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಜೊತೆಗೆ ಹೋದ ಸಂಬಂಧಿಕರಿಗೆ ಏನಾಗಿದೆ, ಗಾಯಗಳಾಗಿದೆಯಾ ಅಥವಾ ಅವರು ಸೇಫ್ ಆಗಿದ್ದಾರಾ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಆದರೆ ರಜೀನಾ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನೀಡ್ತಾರೆ. ಪೃಥ್ವಿರಾಜ್, ಶ್ರೀಲಂಕಾದ ಈ ಭೀಕರ ಸರಣಿ ಬಾಂಬ್ ಬ್ಲಾಸ್ಟ್ನಲ್ಲಿ ಭಾರತೀಯ ಮೂಲದವರು ಕೂಡ ಹಲವರು ಮೃತಪಟ್ಟಿರುವ ಶಂಕೆ ಇದೆ. ಈಗ ಮಂಗಳೂರಿನ ರಜೀನಾ ವಿಚಾರ ಈಗ ಸ್ಪಷ್ಟವಾಗ್ತಾ ಇದೆ, ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ. ಏನೆಲ್ಲ ಅಪ್ಡೇಟ್ಸ್ ಇವರಿಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇದೆ? ಅಮರ್ ಪ್ರಸಾದ್, ಇವರು ರಜೀನಾ ಅಂತ ಹೇಳಿ ಮಂಗಳೂರಿನ ಬೈಕಂಪಾಡಿ ನಿವಾಸಿ, ಅಂದ್ರೆ ಮಂಗಳೂರಿನ ಬೈಕಂಪಾಡಿಯಲ್ಲಿರುವಂತಹ ಮಹಮ್ಮದ್ ಖಾದರ್ ಎಂಬರು ಇದ್ದಾರೆ. ಅವರ ಪತ್ನಿ ಇವರು. ಅಲ್ಲಿ ಕುಕ್ಕಾಡಿ ಫ್ಯಾಮಿಲಿ ಅಂತಾನೆ ಇದೆ ಈ ಬೈಕಂಪಾಡಿನಲ್ಲಿ. ಸೊ ಈ ಒಂದು ಕುಕ್ಕಾಡಿ ಮನೆತನದ ಇವರು ಒಂದು ಮಹಿಳೆ ಇವರು. ಸೊ ಇವರು ಗಂಡ ಹೆಂಡತಿ ಕೂಡ ಇಬ್ರು ದುಬೈಯಲ್ಲಿ ಸೆಟ್ಲ್ ಆಗಿದ್ರು. ಸೊ ಇಲ್ಲಿ ರಜೀನಾ ಅವರಿಗೆ ಶ್ರೀಲಂಕಾದಲ್ಲಿ ಹಲವಾರು ಸಂಬಂಧಿಕರುಗಳೆಲ್ಲ ಇದ್ರು. ಇವರು ಇತ್ತೀಚೆಗೆ ಅಂದ್ರೆ ಕಳೆದ ಒಂದು ವಾರದ ಹಿಂದೆ ದುಬೈಯಿಂದ ಶ್ರೀಲಂಕಾಕ್ಕೆ ಹೋಗಿದ್ರು. ಶ್ರೀಲಂಕಾಕ್ಕೆ ಹೋಗಿ ಅವರ ಸಂಬಂಧಿಕರನ್ನೆಲ್ಲ ಮಾತಾಡಿಸ್ಕೊಂಡು ಇವತ್ತು ಏನು ರಜೀನಾ ಅವರ ಪತಿ ಖಾದರ್ ಇದ್ದಾರೆ, ಅವರು ವಾಪಸ್ ದುಬೈಗೆ ಹೋಗ್ಲಿಕ್ಕಿತ್ತು. ಅದರಿಂದ ಇಡೀ ಎಲ್ಲಾ ಫ್ಯಾಮಿಲಿ ಅಂದ್ರೆ ರಿಲೇಟಿವ್ಸ್ ಎಲ್ಲ ಸೇರಿ ರಜೀನಾ ಜೊತೆ ಕೂಡ ಒಂದು ಏರ್ಪೋರ್ಟ್ಗೆ ಅಂದ್ರೆ ಕೊಲಂಬೋ ಏರ್ಪೋರ್ಟ್ಗೆ ಹೋಗಿ ಏನು ಖಾದರ್ ಅನ್ನ ದುಬೈಗೆ ಅವ್ರನ್ನ ಫ್ಲೈಟ್ ಹತ್ತಿ ಇವರು ವಾಪಸ್ ರೆಸ್ಟೋರೆಂಟ್ಗೆ ಬಂದಿರ್ತಾರೆ. ಸೊ ರೆಸ್ಟೋರೆಂಟ್ಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗಿರೋಂಥದ್ದು. ಸೊ ಈ ಒಂದು ಬಾಂಬ್ ಬ್ಲಾಸ್ಟ್ ನಲ್ಲಿ ಅವರು ಸ್ಥಳದಲ್ಲೇ ಇವರು ದುರ್ಮರಣ ಹೊಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನ ಇವರ ಜೊತೆಯಲ್ಲಿದ್ದಂತಹ ರಿಲೇಟಿವ್ಸ್ ಗಳು ಕೂಡ ಅವರ ಕಂಡೀಷನ್ ಹೇಗಿದೆ, ಅವ್ರಿಗೆ ಏನಾದ್ರು ಗಾಯಗಳಾಗಿದೆಯಾ, ಇಲ್ಲ ಅವರಲ್ಲಿ ಯಾರಾದ್ರೂ ಮೃತಪಟ್ಟಿದ್ದಾರ ಅನ್ನೋ ಮಾಹಿತಿ ಇನ್ನಷ್ಟೇ ತಿಳಿದು ಬರ್ಬೇಕಾಗಿದೆ. ಅದು ಅಲ್ಲದೆ ಭಾರತದ ಹಲವಾರು ಜನರು ಅಲ್ಲಿ ಮೃತಪಟ್ಟಿರುವ ಶಂಕೆ ವ್ಯಕ್ತ ಆಗಿದೆ. ಅದರಲ್ಲಿ ಒಂದೊಂದಾಗಿ ಎತ್ತಿ ಕನ್ಫರ್ಮ್ ಆಗ್ತಾ ಇರುವಂತದ್ದು. ಅದರಲ್ಲಿ ಪ್ರಪ್ರಥಮವಾಗಿ ಇವರು ಇಲ್ಲಿ ಮೃತಪಟ್ಟಿದ್ದಾರೆ, ಮಂಗಳೂರು ನಿವಾಸಿ ಅನ್ನೋದು ಈಗ ವಿಚಾರ ಗೊತ್ತಾಗಿರೋಂಥದ್ದು. ಅದಕ್ಕೆ ಇವ್ರದ್ದು ಏನು ಕುಕ್ಕಾಡಿ ನಿವಾಸಿ ಏನಿದೆ, ಸೊ ಇವರು ಕುಕ್ಕಾಡಿ ಹೌಸ್ ಅಂದ್ರೆ ಕುಕ್ಕಾಡಿ ಮನೆತನಕ್ಕೆ ಸೇರಿದಂತವ್ರು. ತುಂಬಾ ಇಲ್ಲಿ ಅಂದ್ರೆ ಮಂಗಳೂರು ಭಾಗದಲ್ಲಿ ಕುಕ್ಕಾಡಿ ಮನೆತನ ಅಂತ ಹೇಳಿದ್ರೆ ಸ್ವಲ್ಪ ಫೇಮಸ್ ಆಗಿರೋಂಥದ್ದು. ಅಂದ್ರೆ ಅವರು ಯಾವುದೇ ಕೋಮುಗಲಭೆಯಲ್ಲಿ ತೊಡಗಿಸ್ಕೊಳ್ತಾ ಇರ್ಲಿಲ್ಲ. ಸೊ ತುಂಬಾ ಧರ್ಮ ಅಂದ್ರೆ ಎಲ್ಲಾ ಧರ್ಮಗಳನ್ನು ಪ್ರೀತಿಸುವಂತಹ ಒಂದು ಕುಟುಂಬ ಅದಾಗಿತ್ತು. ಮತ್ತೆ ಕಳೆದ ಕೆಲವು ಬಾರಿ ಏನು ಕೋಮುಗಲಭೆಗಳು ನಡೆದಿತ್ತು, ಆ ಕೋಮುಗಲಭೆ ನಡೆದಂತಹ ಸಂದರ್ಭದಲ್ಲಿ ಹಿಂದೂ ಕುಟುಂಬಗಳೇ ಕೂಡ ಈ ಒಂದು ಕುಟುಂಬಗಳನ್ನ ಸೇವ್ ಮಾಡಿದ್ದಂದ್ರು. ಅಂದ್ರೆ ಅಷ್ಟು ಇವರು ಎಲ್ಲಾ ಧರ್ಮಗಳ ಜೊತೆ ತುಂಬಾ ಒಟ್ಟಾಗಿ ಹೋಗ್ತಾ ಇದ್ದಂತವ್ರು. ಮತ್ತೆ ಈ ಕುಟುಂಬಕ್ಕೆ ಒಂದು ಯಾವುದೇ ರೀತಿ ಧರ್ಮ ಭೇದ ಇಲ್ಲದೆ ಒಟ್ಟಾಗಿ ಇರುವಂತಹ ಕುಟುಂಬ ಅಂತಾನೆ ಹೆಸರುವಾಸಿಯಾಗಿದ್ದಂತಹ ಫ್ಯಾಮಿಲಿ ಇವ್ರದ್ದು. ಸೊ ಇಂತಹ ಫ್ಯಾಮಿಲಿಯ ಹೆಣ್ಮಕ್ಳಿಗೆ ಈ ರೀತಿ ಆಗಿದೆ ಅನ್ನೋದು ಕೂಡ ಈಗ ಇಲ್ಲಿ ಎಲ್ಲರ ಒಂದು ದುಃಖಕ್ಕೆ ಕಾರಣ ಆಗಿರೋಂಥದ್ದು. ಸದ್ಯಕ್ಕೆ ಇವರ ರಿಲೇಟಿವ್ಸ್ ಪರಿಸ್ಥಿತಿ ಹೇಗಿದೆ, ಮತ್ತೆ ಇನ್ನ ಹೆಚ್ಚಿನ ಮಾಹಿತಿಗಳೇನಿದೆ ಅನ್ನೋದು ಇನ್ನಷ್ಟೇ ತಿಳಿದು ಬರ್ಬೇಕಾಗಿದೆ. ಎಸ್, ಥ್ಯಾಂಕ್ ಯು ಪೃಥ್ವಿ ತಮ್ಮ ಮಾಹಿತಿಗಾಗಿ. ಇದು ಬಾಂಬ್ ಬ್ಲಾಸ್ಟ್ನಲ್ಲಿ ಮಂಗಳೂರಿನ ರಜೀನಾ ಮೃತಪಟ್ಟಿರೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ನೋಡ್ತಾ ಇದ್ವಿ. ಮೃತಪಟ್ಟಿರುವ ರಜೀನಾ ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ವಿ. ಮಂಗಳೂರಿನ ಕುಕ್ಕಾಡಿ ಫ್ಯಾಮಿಲಿಯವರು ಇವರು ಅಂತ ಹೇಳಲಾಗ್ತಾ ಇದೆ. ಇವರು ದುಬೈನಲ್ಲಿ ಪತಿಯೊಂದಿಗೆ ಸೆಟಲ್ ಆಗಿದ್ರು. ಶ್ರೀಲಂಕಾದಲ್ಲಿ ಸಾಕಷ್ಟು ಸಂಬಂಧಿಕರಿದ್ದ ಕಾರಣಕ್ಕಾಗಿ ಅಲ್ಲಿಗೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಹೋಟೆಲ್ಗೆ ತೆರಳಿದ್ದಾಗ ಅಲ್ಲಿ ಬ್ಲಾಸ್ಟ್ನಲ್ಲಿ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರ ಸಂಬಂಧಿಕರಿಗೆ ಏನಾಗಿದೆ ಅದರ ಬಗ್ಗೆ ಇನ್ನಷ್ಟೇ ವಿವರ ಸ್ಪಷ್ಟ ಆಗಬೇಕಾಗಿದೆ.
ಏನು ನೂರಾರು ಜನರ ಪ್ರಾಣವನ್ನ ಬಲಿ ಪಡೆದಿರುವಂತಹ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರ್ತಾ ಹೋಗ್ತಿರುವಂತಹ ಈ ಲಂಕಾ ಸರಣಿ ಬಾಂಬ್ ಬ್ಲಾಸ್ಟ್ನಲ್ಲಿ ಭಾರತೀಯ ಮೂಲದ ಹಲವರು ಮೃತಪಟ್ಟಿರುವ ಶಂಕೆ ಈಗ ಇದ್ದು ಅದರಲ್ಲಿ ಒಬ್ಬೊಬ್ಬರದ್ದೇ ಬಗ್ಗೆ ಈಗ ಡೀಟೇಲ್ಸ್ ಕನ್ಫರ್ಮ್ ಆಗ್ತಾ ಇದೆ. ಸದ್ಯ ರಜೀನಾ ಅವರ ಮಾಹಿತಿ ಕನ್ಫರ್ಮ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಭಾರತೀಯ ಮೂಲದವರಿಗೆ ಅಲ್ಲಿ ಬಹುಶಃ ಹೆಲ್ಪ್ಲೈನ್ ತೆರೆದು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಈಗ ಸ್ಫೋಟದಲ್ಲಿ ಮೃತಪಟ್ಟ ರಜೀನಾ ಅವರ ವಿವರವನ್ನು ನಾವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀವಿ. ಇವರು ಮಂಗಳೂರಿನವರು, ಇವರು ನಮ್ಮ ಕರಾವಳಿಯವರು. ಇವರು ಅಲ್ಲಿ ಸಂಬಂಧಿಕರ ಮನೆಗೆ ತೆರಳಿದ್ದಾಗ ಬ್ಲಾಸ್ಟ್ನಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಶ್ರೀಲಂಕಾದಲ್ಲಿ ಇತಿಹಾಸದಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಅತಿದೊಡ್ಡ ಭಯೋತ್ಪಾದಕ ದಾಳಿ ಇಲ್ಲಿ ಸಂಭವಿಸಿದೆ. ಶ್ರೀಲಂಕಾ ಕಳೆದ 10 ವರ್ಷಗಳಲ್ಲಿ ಶಾಂತವಾಗಿತ್ತು, ಅಲ್ಲಿ ಶಾಂತಿ ನೆಲೆಸಿತ್ತು. LTTEಯನ್ನು ಬಗ್ಗು ಬಡಿದ ಬಳಿಕ ಯಾವುದೇ ಇಂತಹ ಒಂದು ಭಾರೀ ಭಯೋತ್ಪಾದಕ ಕೃತ್ಯಗಳಾಗಿರಲಿಲ್ಲ. ಆದರೆ ಇವತ್ತಿನ ಸರಣಿ ಬಾಂಬ್ ಬ್ಲಾಸ್ಟ್ನ ನಂತರ ಇಡೀ ಶ್ರೀಲಂಕಾ ಅತ್ಯಂತ ಪ್ರಕ್ಷುಬ್ಧ ಆಗಿದೆ. ಶ್ರೀಲಂಕಾದ ಕೊಲಂಬೋದಲ್ಲಿ, ಶ್ರೀಲಂಕಾ ರಾಜಧಾನಿ ಕೊಲಂಬೋದಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಣಿ ಸ್ಫೋಟ ಹಿನ್ನೆಲೆಯಲ್ಲಿ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಈ ನಡುವೆ ಸ್ಫೋಟದಲ್ಲಿ ಮೃತಪಟ್ಟವರ ಸಂಖ್ಯೆ 185ಕ್ಕೆ ಏರಿಕೆಯಾಗಿದೆ ಅನ್ನುವಂಥ ಮಾಹಿತಿ ನಾವು ನೋಡ್ತಾ ಇದ್ದೀವಿ. 450ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿದೆ. ಆಸ್ಪತ್ರೆಗೆ ಗಾಯಗೊಂಡವರನ್ನ ದಾಖಲು ಮಾಡಲಾಗಿದೆ. ಸರಣಿ ಸ್ಫೋಟ ಹಿನ್ನೆಲೆಯಲ್ಲಿ ಇಡೀ ದ್ವೀಪ ರಾಷ್ಟ್ರ ಶ್ರೀಲಂಕಾದಾದ್ಯಂತ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾ ಬಳಕೆ ಮೇಲೂ ಕೂಡ ಶ್ರೀಲಂಕಾದಲ್ಲಿ ನಿರ್ಬಂಧವನ್ನ ಈಗ ಹೇರಲಾಗಿದೆ. ಇಡೀ ದೇಶದಲ್ಲಿ ಕರ್ಫ್ಯೂವನ್ನು ಜಾರಿ ಮಾಡಲಾಗಿದೆ. ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಶ್ರೀಲಂಕಾ ಪ್ರಧಾನಿ ಈಗ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಶ್ರೀಲಂಕಾದಲ್ಲಿ ಪ್ರಧಾನಿ ಮೋದಿ ಜೊತೆ ಶ್ರೀಲಂಕಾ ಪ್ರಧಾನಿ ಆಲ್ರೆಡಿ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಧಾನಿ ಮೋದಿ ಆಲ್ರೆಡಿ ರಿಯಾಕ್ಟ್ ಮಾಡಿದ್ದಾರೆ. ಈ ಭಾಗದಲ್ಲಿ ಏನು ಹಿಂದೂ ಮಹಾಸಾಗರ ವಲಯ ಏನಿದೆ, ಇಲ್ಲಿ ಅಶಾಂತಿಗೆ ಜಾಗ ಇಲ್ಲ ಅನ್ನುವಂಥ ಒಂದು ಪ್ರತಿಕ್ರಿಯೆಯನ್ನು ಕೂಡ ಪ್ರಧಾನಿ ಮೋದಿ ನೀಡಿದ್ದಾರೆ. ಈ ನಡುವೆ ಭಾರತದ ಪ್ರಧಾನಿ ಮತ್ತು ಶ್ರೀಲಂಕಾ ಪ್ರಧಾನಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಿರೋ ಬಗ್ಗೆ ಕೂಡ ಮಾಹಿತಿ ಕನ್ಫರ್ಮ್ ಆಗ್ತಾ ಇದೆ. ಈ ನಡುವೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಈಗ 185ಕ್ಕೆ ಏರಿಕೆಯಾಗಿದೆ. ಒಟ್ಟು 8 ಬ್ಲಾಸ್ಟ್ಗಳು ಆಗಿರುವಂಥದ್ದು ಕೊಲಂಬೋದಲ್ಲಿ. ಅದರಲ್ಲಿ ಚರ್ಚ್ಗಳು ಸೇರಿವೆ ಹಾಗೂ ಇಂಟರ್ನ್ಯಾಷನಲ್ ಹೋಟೆಲ್ಗಳು ಕೂಡ ಸೇರಿವೆ. ಈ ಬ್ಲಾಸ್ಟ್ನಲ್ಲಿ 450ಕ್ಕೂ ಅಧಿಕ ಜನ ಪ್ರಾಣವನ್ನು ಗಾಯಗೊಂಡಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಾಯಗೊಂಡಿರೋ ಸಂಖ್ಯೆ ಇರೋದ್ರಿಂದಾಗಿ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಜೊತೆಗೆ ಬ್ಲಾಸ್ಟ್ ಕಂಪ್ಲೀಟ್ ಆಗಿ ನಿಲ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಸ್ಪಷ್ಟ ಇಲ್ಲ ಈಗ. ಯಾಕಂದರೆ ಕೆಲ ಹೊತ್ತಿನ ಮುಂಚೆ ಅಷ್ಟೇ 8ನೇ ಬ್ಲಾಸ್ಟ್ ಆಗಿರುವಂಥದ್ದು. ಗಂಟೆಗೊಂದರಂತೆ ಬ್ಲಾಸ್ಟ್ ಆಗ್ತಾನೆ ಹೋಗ್ತಾ ಇದೆ. ಹೀಗಾಗಿ ಕೆಲವೊಂದಷ್ಟು ಬಾಂಬ್ಗಳನ್ನು ನಿಷ್ಕ್ರಿಯ ಕೂಡ ಮಾಡಲಾಗಿದೆ. ಹೀಗಾಗಿ ಇಡೀ ದೇಶದಲ್ಲಿ, ಇಡೀ ದ್ವೀಪ ರಾಷ್ಟ್ರ ಶ್ರೀಲಂಕಾ ಅತ್ಯಂತ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಈಗ ಇರುವಂಥದ್ದು.